78 ವರ್ಷಗಳ ಬಳಿಕ ಪ್ರಪಾತ ಕಂದಕಗಳ ನಾಡಿನಲ್ಲಿ ಮೊದಲ ರೈಲು ಸಂಪರ್ಕ. ಮಿಜೋರಾಂನಲ್ಲಿ ಸಾರಿಗೆ ಸಂಪರ್ಕ ಕ್ರಾಂತಿಗೆ ಮುನ್ನುಡಿ ಬರೆದ ಪ್ರಧಾನಿ ಮೋದಿ. ದಶಕಗಳ ಕನಸು ನನಸು ಇಂದು ಲೋಕಾರ್ಪಣೆಗೊಂಡ ಮಿಜೋರಾಂ ರೈಲು ಮಾರ್ಗ. ಸ್ವಾತಂತ್ರ್ಯ ಸಿಕ್ಕ 78 ವರ್ಷಗಳ ಬಳಿಕ ಮಿಜೋರಾಂಗೆ ರೈಲು ಕಾಲಿಟ್ಟಿದೆ. ದುರ್ಗಮ ಗುಡ್ಡಗಾಡು ಪ್ರದೇಶ, ಆಳವಾದ ಕಂದಕ ಕಣಿವೆಗಳಿಂದ ಕೂಡಿರುವ ಈಶಾನ್ಯ ರಾಜ್ಯದಲ್ಲಿ ರೈಲು ಸಂಪರ್ಕ ಕಲ್ಪಿಸಿದ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಸಲ್ಲುತ್ತದೆ. ಮುಗಿಲೆತ್ತರದ ಗುಡ್ಡಗಳು, ಆಳದ ಪ್ರಪಾತಗಳು, ಗುಡ್ಡದ ಮೇಲೆಯೇ 4-5 ಅಂತಸ್ತಿನ ಕಟ್ಟಡಗಳು, ಕಣ್ಣು ಹಾಯಿಸಿದಷ್ಟು ದೂರ ಹಸಿರು ನೋಟ, ಕಿರಿದಾದ ರಸ್ತೆಗಳು, ಪ್ರಕೃತಿ ಸೌಂದರ್ಯವನ್ನೆಲ್ಲ ಮೈದುಂಬಿಕೊಂಡಿರುವ, ನಿತ್ಯ ಹರಿದ್ವರ್ಣದಿಂದ ಕಂಗೊಳಿಸುವ ಸಮೃದ್ಧ ಭೂದೃಶ್ಯಗಳನ್ನು ಒಳಗೊಂಡಿರುವ ಮಿಜೋರಾಂ ರಾಜ್ಯದಲ್ಲಿ ಈಗ ಮೊಟ್ಟ ಮೊದಲ ಬಾರಿಗೆ ರೈಲಿನ ಪ್ರವೇಶವೂ ಆಗಿದೆ. ಮಣಿಪುರ ಭೇಟಿ ಹಿನ್ನೆಲೆಯಲ್ಲಿ ಇಂದು ಮಿಜೋರಾಂಗೂ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಬೈರಾಬಿ ಸೈರಾಂಗ್ ನಡುವಿನ ಈ ರೈಲು ಮಾರ್ಗವನ್ನ ಲೋಕಾರ್ಪಣೆಗೊಳಿಸಿದ್ದಾರೆ. ಹೌದು, ಈಶಾನ್ಯ ರಾಜ್ಯಗಳಲ್ಲೊಂದಾಗಿರುವ ಮಿಜೋರಾಂನಲ್ಲಿ ಇದ್ದು ಇಲ್ಲದಂತಿದ್ದ ರೈಲ್ವೆ ಮಾರ್ಗವು ಈಗ ಇದರ ರಾಜಧಾನಿಗೆ ಕಾಲಿಟ್ಟಿದೆ. ಆ ಮೂಲಕ ಜನತೆಯ ಬಹುದಶಕದ ಕನಸು ನನಸಾಗಿದೆ. ಮಿಜೋರಾಂ ರಾಜಧಾನಿ ಐಜ್ವಾಲ್ನಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿ ನಿರ್ಮಿಸಿರುವ 51.38 ಕಿಲೋಮೀಟರ್ ಉದ್ದದ ಬೈರಾಬಿ ಸೈರಾಂಗ್ ಬ್ರಾಡ್ಗೇಜ್ ರೈಲು ಮಾರ್ಗ ಕಾಮಗಾರಿ ಸಂಪೂರ್ಣವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಮೊದಲ ರೈಲಿಗೆ ಹಸಿರು ನಿಶಾನೆ ತೋರಿದ್ದಾರೆ. ಬೈರಾಬಿ ಸೈರಾಂಗ್ ರೈಲು ಮಾರ್ಗದಲ್ಲಿ ಒಟ್ಟು 45 ಸುರಂಗಗಳಿದ್ದು, ಒಟ್ಟು ಮಾರ್ಗದ 16 ಕಿಲೋಮೀಟರ್ ರಷ್ಟು ದೂರವನ್ನ ಸುರಂಗ ಮಾರ್ಗಗಳೇ ಒಳಗೊಂಡಿವೆ. ಈ ಮಾರ್ಗದ ಅತಿದೊಡ್ಡ ಸುರಂಗ 1.868 ಕಿಲೋಮೀಟರ್ ದೂರವಿದೆ. ಸುರಂಗಗಳ ಮುಖಭಾಗಗಳಲ್ಲಿ ಮಿಜೋರಾಂ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ಕಲಾತ್ಮಕ ಚಿತ್ರಗಳನ್ನು ಮೂಡಿಸಲಾಗಿದೆ. ಇವುಗಳಲ್ಲಿ ಮಿಜೋರಾಂ ಜನರ ಉಡುಪು, ಹಬ್ಬ, ಸಂಪ್ರದಾಯಗಳು, ಗ್ರಾಮೀಣ ಜೀವನ ಶೈಲಿ ಹಾಕಿ ರಾಜ್ಯದ ಸಸ್ಯಜೀವಿ ಮತ್ತು ಪ್ರಾಣಿಜೀವಿಗಳ ಚಿತ್ರಣವನ್ನ ನೀಡಲಾಗಿದೆ. ಈ ಮಾರ್ಗದಲ್ಲಿ 55 ದೊಡ್ಡ ಸೇತುವೆಗಳಿದ್ದು 11.78 ಕಿಲೋಮೀಟರ್ ದೂರವನ್ನ ಒಳಗೊಂಡಿವೆ. ಇದರಿಂದಾಗಿ ಸ್ಥಳೀಯ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗುವುದರ ಜೊತೆಗೆ ಉನ್ನತ ಶಿಕ್ಷಣ, ವ್ಯಾಪಾರ, ಪ್ರವಾಸೋದ್ಯಮ, ವೈದ್ಯಕೀಯ ಕ್ಷೇತ್ರದಲ್ಲಿನ ಜನರು ಬೇರೆ ಬೇರೆ ರಾಜ್ಯದೊಂದಿಗೆ ಸುಲಭ ಸಂಪರ್ಕಕ್ಕೆ ಸಹಕಾರಿಯಾಗಿದೆ.